ಮೊದಲಾದ್ರೆ ಒಂದು ಹೋರಾಟ ಅಂತಂದ್ರೆ ಅದಕ್ಕೆಲ್ಲ ನಡಗೋರು. ಅವ್ರು ಯಾರೋ ಗುಡುಗರೆ ಇಲ್ಲೇನೋ ನಡಗುತ್ತೆ ಅಂತ ಅನ್ನೋರು. ಗುಡುಗೋರೆಲ್ಲ ಬೇರೆ ಬೇರೆ ಕಾರಣಕ್ಕೆ ಮನೆ ಸೇರ್ಕೊಂಡವ್ರು. ಬಟ್ ಎಲ್ಲಿವರೆಗಿದೆಲ್ಲ ಈ ಒಂದು ರಾಜ್ಯದ ಯುವಕರ ಸಮಸ್ಯೆ ಬಗೆಹರಿಯವರೆಗೂ ನಾವು ಈ ಒಂದು ಹೋರಾಟ ಮಾಡ್ತೀವಿ. ಬಟ್ ಅಷ್ಟು ಈಸಿ ಇದೆಯಾ? ಅದು ಈಸಿ ಇದೆಯಾ ಇಲ್ಲ ಅನ್ನೋದು ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಒಂದಷ್ಟು ಎಕ್ಸಾಂಪಲ್ ಹೇಳ್ಬೋದಾ ಸ್ಟೂಡೆಂಟ್ಸ್ಗಳು ಅನುಭವಿಸ್ತಿರೋ ನೋವುಗಳ ಬಗ್ಗೆ? ಪರಿಸ್ಥಿತಿ ಹೆಂಗಿದ್ರೆ ಎಷ್ಟೋ ಜನ ಈಗ ಅವ್ರ ಪೇರೆಂಟ್ಸ್ಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಪ್ಪ ಅಮ್ಮ ಸಹಾಯ ಪರಿಸ್ಥಿತಿಗೆ ಹೋಗ್ತಾರೆ. ಅದಕ್ಕೆ ಕಾರಣ ಸರ್ಕಾರ. ಏನು ಸಂದೇಶ ಕೊಡ್ತೀರಿ ಕೆಲಸ ನಿರೀಕ್ಷೆ ಇರ್ತಕ್ಕಂಥ ಯುವ ಸಮುದಾಯಕ್ಕೆ? ಇವತ್ತು ಯುವಕರಿಗೆ ಆಸ್ತಿ ಅಂದರೆ ಎಜುಕೇಷನ್ನು. ನನ್ನಿಂದ ಏನಾಗುತ್ತೆ ಅನ್ನೋದು ಬದಲು ನಾನು ಏನು ಮಾಡ್ಬೋದು, ನಾನು ಏನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ASI ಮೇಲೆ PC ಮೇಲೆ ಅಲ್ಲೇ ಮಾಡಿದ್ರಿ ಅಂತ ಪಾಪ ಒಂದು FIR ಬೇರೆ ಒಂದೋ ಎರಡೋ ಮಾಡೋರೆ. ಬೇಕಂತ ಮಾಡಿರೋದು, ಹೋರಾಟ ನರ್ತಿಕಂತ ಕೆಲಸ ಮಾಡಿರೋದು. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ನಾನು ಸ್ಟೂಡೆಂಟ್ಸ್ಗೋಸ್ಕರ ಜೀವನನೇ ಕೊಡಕ್ಕೆ ರೆಡಿ ಇದೀವಿ ಅಂತಂದ್ರೆ ಇನ್ನು FIR. ಈಗ ಇವತ್ತಿನವ್ರಿಗೆ ಕೆಚ್ಚು ಇಲ್ಲ, ಕಿಚ್ಚು ಇಲ್ಲ, ಹಠನೂ ಇಲ್ಲ, ಚಲನೂ ಇಲ್ಲ ಅಂತಂತಾರೆ. ಮೊದಲಾದ್ರೆ ಒಂದು ಹೋರಾಟ ಅಂತಂದ್ರೆ ಅದಕ್ಕೆಲ್ಲ ನಡಗೋರು. ಅವ್ರು ಯಾರೋ ಗುಡುಗರೆ ಇಲ್ಲೇನೋ ನಡಗುತ್ತೆ ಅಂತ ಅನ್ನೋರು. ಗುಡುಗೋರೆಲ್ಲ ಬೇರೆ ಬೇರೆ ಕಾರಣಕ್ಕೆ ಮನೆ ಸೇರ್ಕೊಂಡವ್ರೆ. ಹೊಸ ಜನರೇಷನ್ ಪಾಲಿಟಿಕ್ಸ್. ಯಾರೋ MLA ಮಗ MLA ಆಗ್ತಾನೆ, ಮಂತ್ರಿ ಮಗ MLA ಆಗ್ತಾನೆ, CM ಮಗ ರಾಜಕಾರಣಕ್ಕೆ ಬರ್ತಾನೆ. ಅವರವರ ಕಾಂದಾನಗಳು ಸೃಷ್ಟಿ ಮಾಡ್ಕೊಬಿಟ್ಟವ್ರೆ. ಕರೆಕ್ಟ್. ಸೊ ನಿಜವಾದ ಲೀಡರ್ಗಳು ಕೊರತೆ ಇದೆ. MP MLAಗಳು ಅವರ 224 ಜನ MLA ಇದ್ದಾರೆ, MLC ಇದ್ದಾರೆ, MP ಗಳಿದ್ದಾರೆ. ಅದ್ರ ಲೀಡರ್ಗಳು ಕೊರತೆ ಇದೆ. ಎಸ್, ಮೊದಲೆಲ್ಲ ಕಾಲೇಜಲ್ಲಿ ಎಲೆಕ್ಷನ್ಸ್ ಆಗೋದು, ಸೊ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಬರೋರು ಹೋರಾಟಗಳಲ್ಲಿ ಲೀಡರ್ ಇರೋದು. ಆಗ ಹೇಳಿದಲ್ಲ, ABVP ಕಾಂಗ್ರೆಸ್ ವಿರೋಧ ಮಾಡಕ್ಕೆ, NSY BJP ವಿರೋಧ ಮಾಡಕ್ಕೆ ಅನ್ನೋ ತರ ಆಗೋಗಿದೆ. ಅದರ ಹೊರತಾದಂತ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಬಟ್ ಕಾಂತ್ ಕುಮಾರ್ ಇವತ್ತೇನೋ ಒಂಥರ ನೀವು ಫ್ಯೂಚರ್ ತರ ಕಾಣ್ತಿದ್ದೀರಿ. ಬಟ್ ಎಲ್ಲಿವರೆಗಿದೆಲ್ಲ ಈ ಒಂದು ರಾಜ್ಯದ ಯುವಕರ ಸಮಸ್ಯೆ ಬಗೆಹರಿಯವರೆಗೂ ನಾವು ಈ ಒಂದು ಹೋರಾಟ ಮಾಡ್ತೀವಿ. ಬಟ್ ಅಷ್ಟು ಈಸಿ ಇದೆಯಾ? ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಸರ್, ನೀವು ಡೇ 1 ಹೋರಾಟ ಮಾಡಿದಾಗ ನಮಗೆ ಒಂಥರ ಬೇಜಾರಾಯಿತು, ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ಅಂತೇಳಿ. ಅದು ಈಸಿ ಇದೆಯಾ ಇಲ್ಲ ಅನ್ನೋದು ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಸರ್. ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಒಂದು ಪ್ಲಾನಿಂಗಲ್ಲಿ ಹೋದರೆ 100% ನಮ್ಮ ಪರವಾಗಿ. ನನಗೆ ಭರವಸೆ ಇದೆ. ಅಸ್ಸಾಂ ಗಣ ಪರಿಷತ್ ಅಂತ ಒಂದು ಪಾರ್ಟಿ ಮಾಡ್ಕೊಂಡು ಅಸ್ಸಾಮಲ್ಲಿ ರಾಜಕಾರಣದ ಕ್ರಾಂತಿ ಮಾಡಿದಂಥದ್ದು ಇತಿಹಾಸ ಇದೆ. ನಂದೇ 56 ಇಂಚಿನ ಎದೆ ಅನ್ಕೊಂಡು ಮೋದಿ ಸೆಟೆದು ನಿಂತಾಗ್ಲೂ 2014ರಲ್ಲಿ ಕೇಜ್ರಿವಾಲ್ನ ಡೆಲ್ಲಿ ಜನ ಗೆಲ್ಸಿದ್ರು. ಕರೆಕ್ಟ್. 15 ವರ್ಷ ಆಳ್ವಿಕೆ ಮಾಡಿದಂತ ಶೀಲಾ ದೀಕ್ಷಿತ್ ಕಾಂಗ್ರೆಸ್ನ ಒಂದ್ MLA ಗೆಲ್ದಂಗೆ ಜನ ಮಾಡಿದ್ರು. ನಾನು ಜನರಲ್ ನಂಬಿಕೆ ಇಟ್ಟಿರೋ ನಾನು. ಅದು 100% ಸತ್ಯ. ನನ್ ಜನರು ಯಾವಾಗ ಸಿಡಿದ್ರೆ ಹೇಳ್ತಾರ ಗೊತ್ತಿಲ್ಲ, ಜನ ಯಾವಾಗ ಬೀದಿ ಇಳಿತಾರ ಗೊತ್ತಿಲ್ಲ. ಒಂದ್ ಹಂತಕ್ಕೊಂದು ಭಯ ಅನ್ನೋದಿರುತ್ತೆ. ಆದ್ರೆ ನಿಮ್ ವಿಷಯ ಬಂದಾಗ ಏನಾಗುತ್ತೆ, ಸರ್ಕಾರದ ವಿರುದ್ಧ ಪ್ರತಿಭಟಿಸುವಾಗ ಕೇಸ್ ಹಾಕ್ಬಿಟ್ರೆ, ಫೇಲ್ ಮಾಡ್ಬಿಟ್ರೆ ಅಂತ. ಬಟ್ ನೀವು ಪ್ರತಿಭಟನೆ ಮಾಡ್ತಿರೋದು ಸರ್ಕಾರಿ ಹುದ್ದೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ. ಅದೇ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದೆ, ಭರ್ತಿ ಮಾಡ್ಕೊಳ್ಳಿ ಅಂತ. ಅದೇ ತಹಶೀಲ್ದಾರ್ ಆಫೀಸಲ್ಲಿ ಸಂಖ್ಯೆ ಕಡಿಮೆ ಇದೆ, ಭರ್ತಿ ಮಾಡಿ ಅಂತ. ಅವ್ರ ಭಾರ ಇಳ್ಸಕ್ಕೂ ಹೋಗ್ತಿದ್ದೀರಿ, ವ್ಯವಸ್ಥೆ ಸರಿ ಮಾಡಕ್ ಹೋಗ್ತಿದ್ದೀರಿ. ಹಾಗಾಗಿ ನೀವ್ ಹೇಳಿದ್ಕೆಲ್ಲ ವಿರೋಧ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಸರ್ಕಾರದವ್ರು ಹೆಂಗೆ ನಿಮ್ಮನ್ನ ತಡೆಗಟ್ಟಬೇಕು, ಹೋರಾಟ ಹತ್ತಿಕ್ಬೇಕಾ ಕೆಲಸ ಮಾಡ್ತಿರ್ತಾರೆ. ಬಟ್ ನನ್ಗೆ ಬಂದಷ್ಟು ಕುತೂಹಲ ಇದೆ ಕಾಂತ್ ಕುಮಾರ್. ಒಂದಷ್ಟು ಎಕ್ಸಾಂಪಲ್ ಹೇಳ್ಬೋದಾ ಸ್ಟೂಡೆಂಟ್ಸ್ಗಳು ಅನುಭವಿಸ್ತಿರೋ ನೋವುಗಳ ಬಗ್ಗೆ? ನೋವು ಬಗ್ಗೆ. ಎಷ್ಟೋ ಜನ ಮದ್ವೆ ಆಗದೆ ಕಾಯ್ತಿದ್ದಾರೆ ಸರ್. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿದ್ರೆ ಎಷ್ಟೋ ಜನ ಈಗ ಅವ್ರ ಪೇರೆಂಟ್ಸ್ಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅವರಿಗೆ ಆ ಹೆಲ್ತ್ ಇಶ್ಯೂಸ್ನ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೂ ಇವ್ರ ಹತ್ರ ಕೆಲಸನೇ ಇಲ್ಲ. ಅವ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಹೆಲ್ತ್ ಇಶ್ಯೂಸ್ ಆದಾಗ ಇವ್ರ ಮಗ ನೋಡ್ಕೊಬೇಕು, ಅಪ್ಪ ಅಮ್ಮ ಸಹಾಯ ಪರಿಸ್ಥಿತಿಗೆ ಹೋಗ್ತಾರೆ. ಅದಕ್ಕೆ ಕಾರಣ ಸರ್ಕಾರ ಸರ್. ಇವತ್ತು ಅಪ್ಪ ಅಮ್ಮನ ನೋಡ್ಕೊಳ ಅಂತ ಸಿಚುವೇಶನಲ್ಲಿ ಅಪ್ಪ ಅಮ್ಮ ಮಕ್ಳನ್ನ ನೋಡ್ಕೊಬೇಕು. ಇವತ್ತೆಷ್ಟೋ ಜನ ನನ್ನ ಮಗ ಏನೋ ಒಂದು ಸರ್ಕಾರಿ ಹುದ್ದೆ ತಗೊಂಬರ್ತಾನೆ ಅನ್ನೋ ಒಂದು ಕನ್ಸಲ್ಲೇ ಇವರು ಸ್ಟೂಡೆಂಟ್ಸ್ಗಿಂತ ಅವ್ರ ಪೇರೆಂಟ್ಸಿಗೆ ಜಾಸ್ತಿ ಸ್ಟ್ರೆಸ್ ಆಗಿರುತ್ತೆ ಸರ್. ಇಲ್ಲ ಅನ್ಸುತ್ತೆ ಚಿಂತಕರ ಚಾವಡಿ ಆಗಿರುತ್ತೆ MLC ಪರಿಷತ್ ಅಂತ ಅನ್ಕೊಂಡಿದ್ರು. ಈಗೆಲ್ಲ ಚಿಂದಂಗಡಿಯವ್ರ ಚಾವಡಿ, ರಿಯಲ್ ಎಸ್ಟೇಟ್ನವ್ರ ಚಾವಡಿ, ದುಡ್ಡಿದ್ದವ್ರದ್ದು ಆಗ್ಬಿಟ್ಟಿದೆ. ದೊಡ್ಡ ಸಮಸ್ಯೆ. ಶಿಕ್ಷಕರನ್ನ ಪ್ರತಿನಿಧಿಸೋರು ಶಿಕ್ಷಕರ ಸಮಸ್ಯೆಗಳನ್ನ ಹೇಳ್ಬೇಕಾಗಿತ್ತು. ಬಟ್ ಅವರೆಲ್ಲ ಬೇರೆ ಬೇರೆ ಕಾರಣಕ್ಕೆ ಬರ್ತಾವ್ರೆ. ಪದವೀಧರರ ಸಮಸ್ಯೆಗಳನ್ನ ಮಂಡಿಸಿ ಅದಕ್ಕೆ ಪರಿಹಾರ ಕಂಡ್ಕೋಬೇಕಾದವರು ಕೂಡ ಬೇರೆ ಬೇರೆಯವರು ಬಂದು ನಿಲ್ತಾವ್ರಲ್ಲಿ. ಅವು ನನಗೆ ಡಿಸ್ಕಷನ್ ಇದು ಸುದೀರ್ಘವಾಗಿ ಚರ್ಚೆ ಮಾಡುವಂತ ಟಾಪಿಕ್. ಬಟ್ ನನಗೆ ಈಗ ಮೊನ್ನೇನೋ 50,000 ಏನೋ ಅಂತ ಹೇಳಿದ್ರು. ನಾವೀಗ ನಿಮ್ಮ ಇಂಪ್ಯಾಕ್ಟ್ ಸಿದ್ದರಾಮಯ್ಯನವರನ್ನು
ಅದನ್ನು ಕ್ಯಾಬಿನೆಟ್ ಅಲ್ಲಿ ಮೂವ್ ಮಾಡಿದ್ರು ಚರ್ಚೆ ಆಯ್ತು ಅಂತ. ಏನದು ವಿಷಯ? ಅದೇ ಈಗ 56,432 ಪೋಸ್ಟ್ ಆರ್ಥಿಕ ಇಲಾಖೆ ಒಪ್ಪಿಗೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಆಗಿರೋದನ್ನ 1 ತಿಂಗಳೊಳಗಡೆ ನಾವು ಎಕ್ಸಾಮ್ಸ್ಗೆಲ್ಲ ಇದು ತಯಾರಿ ಮಾಡ್ತೀವಿ ಅನ್ನೋ ತರ ಹೇಳಿದ್ದಾರೆ ಸರ್. ಆಗತ್ತಾ? ಬಟ್ ಆದ್ರೆ ಈ ಹಿಂದೆ ನಾವೇನು ಹೋರಾಟ ಮಾಡ್ಕೊಂಡ್ ಬಂದಿದೀವಿ, 1-2 ನೋಟಿಫಿಕೇಶನ್ ಮಾಡ್ಕೊಂಡು ಮತ್ತೆ ಮಾಡ್ತೀವಿ ಅಂದ್ರೆ ಏನೋ ಒಂದು ರೀಸನ್ ಹೇಳ್ಕೊಂಡು ಇವರೇ ಕೋರ್ಟ್ಗೆ ಹಾಕಂತ ಕೆಲಸ ಮಾಡೋದು, ಮತ್ತೆ ಅಲ್ಲಿ ಏನೋ ಮಾಡ್ತಾ ಇರೋದು, ಮತ್ತೆ 1-2 ನೋಟಿಫಿಕೇಶನ್ ಹಾಕೊಂಡು ಈಗ ಮಾಡ್ಲಿಲ್ಲ ಅಂತಂದ್ರೆ ಸರ್ ಅವರು ವಿತಿನ್ 10 ಡೇಸ್ ಒಳಗಡೆ ನೆಕ್ಸ್ಟ್ ZPTP ಎಲೆಕ್ಷನ್ ಬರುತ್ತೆ, GBA ಎಲೆಕ್ಷನ್ ಬರುತ್ತೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ. ಇವಾಗ ಬಿಫೋರ್ 45 ಡೇಸ್ ನೀತಿ ಸಂಹಿತೆ ಜಾರಿಗೆ ಆಗುತ್ತೆ. ಕೋಡ್ ಆಫ್ ಕಂಡಕ್ಟ್ ಒಂದ್ಸತಿ ಆಯ್ತಂದ್ರೆ ಯಾವ್ದು ನೋಟಿಫಿಕೇಶನ್ ಮಾಡಕ್ಕಾಗಲ್ಲ. ಆ ಕೋಡ್ ಈಗ ಏನಾದ್ರು 10 ಡೇಸ್ ಒಳಗಡೆ ನೆಕ್ಸ್ಟ್ 10 ಡೇಸ್ ಒಳಗಡೆ ಅವ್ರ ನೋಟಿಫಿಕೇಶನ್ ನಾವು ಕೇಳ್ತಾ ಇರೋದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಏನು ಅಪ್ರೂವಲ್ ಆಗಿದೆ ಸರ್ 56,432 ಪೋಸ್ಟ್ಗೆ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಯಾವಾಗ ನೀವು ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ನೀವು ಅವ್ರ ಏನಾಗಿದೆ ಬಹಳ ದಿನ ಆಗಿದೆ ಅಲ್ಲ, ಕಾಲ್ಫರ್ ಮಾಡಿ ಮರ್ತ್ಬಿಟ್ಟಿರಂಗ ಅವ್ರೆ. ಅದ್ ಹೆಂಗ್ ಮಾಡ್ಬೇಕು ಅಂತ ಒಂದು ಫಾರ್ಮೆಟ್ ರೆಡಿ ಮಾಡಿ ಕೊಡಿ ಅವ್ರಿಗೆ. ಅಲ್ಲ ಅದು ಬೇಕಾದ್ರೆ ಅದೆಲ್ಲ ಬಿಟ್ರೆ ನಾವು ಸ್ಟೂಡೆಂಟ್ಸ್ ಬಿಟ್ಟು ನಾವೇ ಮಾಡ್ಕೊಟ್ಬಿಡ್ತೀವಿ ಸರ್ ಎಕ್ಸಾಮ್ ಸೆಂಟರ್. ಬಹಳ ವರ್ಷ ಆಗಿದೆಲ್ಲ ಇವ್ರು ನೇಮಕಾತಿ ಮಾಡಿ, ಅದೆಲ್ಲ ಹೆಂಗ್ ಫಾರ್ಮೆಟ್ ಮರ್ತಿರ್ಬೇಕು ಅಂತ ಕಾಣುತ್ತೆ. ನಾವು ರೆಡಿ ಮಾಡೋ ಒಂದು ಫಾರ್ಮೆಟ್ ಅನ್ನ ಕೊಡಿ ಅವ್ರಿಗೆ ಅಂತ. ಇವರಿಗೆ ಒಂದು ಇಚ್ಛಾ ಶಕ್ತಿ ಇಲ್ಲ ಸರ್, ಏನಂದ್ರೆ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗೋದು, ಈ ಸಮಸ್ಯೆ ಇನ್ನೂ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. ಈ ಸಮಸ್ಯೆ ಜಾಸ್ತಿ ಮಾಡ್ಕೊಂತ ಹೋದಷ್ಟು ಸರ್ಕಾರಕ್ಕೆ ಇನ್ನು ಹೊಡೆತ ಜಾಸ್ತಿ ಬೀಳುತ್ತೆ. ಇವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಸರ್. ಏನ್ ಮಾಡ್ತಾ ಬೀಳುತ್ತೆ? ಇನ್ನೊಂದು ಯಾವ್ದೋ ಗ್ಯಾರಂಟಿ ಘೋಷಣೆ ಮಾಡೋದಾಯ್ತು, 2 ಜಾಗಕ್ಕೆ 4 ಕೊಟ್ರಾಯ್ತು, 2,000 ಜಾಗಕ್ಕೆ 4,000 ಕೊಟ್ರಾಯ್ತು ಒಟ್ಟಿಗೆ. ಅಲ್ಲ ಸರ್, ಈಗ ಗ್ಯಾರಂಟೀಸ್ ಈಗ ಈಗ 5 ಗ್ಯಾರಂಟೀಸ್ ಕೊಡ್ತಾರೆ, ನೆಕ್ಸ್ಟ್ 10 ಗ್ಯಾರಂಟೀಸ್ ಕೊಡ್ಬೋದು. ಬಟ್ ಆದ್ರೆ ರಾಜ್ಯದ ಯುವಕರು ಸುಮ್ಮನೆ ಇರಲ್ಲ. ಮೋರ್ ದೆನ್ 65% ಎಲ್ಲಿರ್ತಾರಲ್ಲ ಯುವಕರೆಲ್ಲ ಸರ್. ಇವತ್ತಿನ ಮಟ್ಟದಲ್ಲಿ ನಾವು ಹಂಗೆ ಅನ್ಕೋಬಹುದು ಸರ್. ಎಲ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾ 70-80 ಲಕ್ಷ 1 ಕೋಟಿವರೆಗೂ ನಿರುದ್ಯೋಗಿಗಳಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಎಷ್ಟೋ ಸಂಸ್ಥೆಗಳಲ್ಲಿ ಕೆಲಸ ಖಾಲಿ ಇದೆ, ಅವರಲ್ಲೂ ಕೆಲಸ ಇಲ್ದ್ರು ಬಹಳ ಚೆನ್ನಾಗಿದ್ದಾರೆ. ಸ್ಕಿಲ್ಡ್ ಇಲ್ಲ, ಕೆಲಸ ಪಡಿಬೇಕು ಅನ್ನೋ ಹಂಬಲ ಇಲ್ಲ, ದೊಡ್ಡ ಸಮಸ್ಯೆ ಆಗಿರೋದು ಅದು. ನಿಮ್ಗೆ ಧಾರವಾಡದಲ್ಲಿ ಸಿಗೋದು ರೆಸ್ಪಾನ್ಸ್ ಯಾಕೆ ಬೆಂಗಳೂರಲ್ಲಿ ಸಿಗಲ್ಲ? ಬೆಂಗಳೂರಲ್ಲೂ ಸಿಗುತ್ತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರೆಲ್ಲ ಹೇಳೋದಾದ್ರೆ ಇಲ್ಲಿ ಮೆಜಾರಿಟಿ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಕಡಿಮೆ ಪ್ರಿಫರೆನ್ಸ್ ಕೊಡೋದು. ಹಂಗಾಗಿ ಮೆಜಾರಿಟಿ ಏನ್ ಕಡಿಮೆ ಇರೋದ್ರಿಂದ ಇಲ್ಲಿ ಹೋರಾಟಕ್ಕೆ ತುಂಬಾ ಕಡಿಮೆ ಸ್ಟೂಡೆಂಟ್ಸ್ ಬರ್ತಾ ಇರ್ಬೋದು. ಹೋರಾಟಕ್ಕೆ ಎಲ್ರು ಬರ್ತಾರೆ, ಯಾರ್ಯಾರು ಓದ್ತಾ ಇದ್ದಾರೆ ಅವರಷ್ಟು ಜನ. ಈವನ್ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡ್ತೀನಿ ಅಂದ್ರೆ ಕೆಲವೊಂದು ರೀಸನಬಲ್ ರಿಸ್ಟ್ರಿಕ್ಷನ್ ಇದೆ ಸರ್, ಪೊಲೀಸ್ ರಿಸ್ಟ್ರಿಕ್ಷನ್ ಇದೆ, ನೀವು ಇಷ್ಟು ಜನದ ಮೇಲೆ ಸೇರಂಗಿಲ್ಲ ಅದೆಲ್ಲ. ಈಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವೇನಾದ್ರೂ ನಿಜವಾಗ್ಲೂ ನೀವು ಕರೀಲೇಬೇಕಂತಂದ್ರೆ ಬೀದರಿಂದ ಬೆಂಗಳೂರು ತನಕ 1 ಲಕ್ಷ ಅಲ್ಲ ಸರ್, 10 ಲಕ್ಷ ಜನ ಬೇಕಾದ್ರೂ ಬರ್ತಾರೆ. ಏನ್ ಸಂದೇಶ ಕೊಡ್ತೀರಿ ಕೆಲಸ ನಿರೀಕ್ಷೆ ಇರ್ತಕ್ಕಂಥ ಯುವ ಸಮುದಾಯಕ್ಕೆ? ಸರ್, ಈಗ ನಾನು ಸರ್ಕಾರಕ್ಕೆ ಏನು 56,000 ಪೋಸ್ಟ್ ಇದೆ ಅದನ್ನ ಫಿಲ್ ಮಾಡೋದ್ರ ಜೊತೆಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇನ್ನೂ ಒಂದು 50,000 ಪೋಸ್ಟಿಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅವರೇ ಇರೋದ್ರಿಂದ ಇನ್ನೂ ಅಪ್ರೂವಲ್ ಕೊಟ್ಟು ಕನಿಷ್ಠ 1 ವರ್ಷದಲ್ಲಿ ಏನವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು 1 ಲಕ್ಷ ಹುದ್ದೆಗೆ ಫಿಲ್ ಮಾಡ್ತೀವಿ ಅಂತೇಳಿ, ಅಟ್ಲೀಸ್ಟ್ ಇವಾಗ ನೋಟಿಫಿಕೇಶನ್ ಮಾಡಿದ್ರು ಇನ್ನೂ 1 ವರ್ಷ ಬೇಕಾಗುತ್ತೆ ಪ್ರೋಸೆಸ್ ಮುಗಿಬೇಕಂದ್ರೆ. ಸರ್ಕಾರ ಬಂದು 4 ವರ್ಷದಲ್ಲಾದ್ರೂ ನೀವು ಹೇಳಿದ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರೆ ಅದನ್ನು ಫುಲ್ಫಿಲ್ ಆಗುತ್ತೆ. 1 ಲಕ್ಷ ವೇಕೆನ್ಸಿನ ಫಿಲ್ ಮಾಡೋದ್ರ ಜೊತೆಲಿ ನಮ್ಮ ರಾಜ್ಯದಲ್ಲಿ ITBT ಕಂಪ್ನೀಸ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಇದೆ. ಇದನ್ನ ನಾರ್ತ್ ಕರ್ನಾಟಕಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ಎಜುಕೇಟೆಡ್ ಯೂತ್ಸು ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಗುಲ್ಬರ್ಗ ಮತ್ತೆ ಧಾರವಾಡ, ಬಿಜಾಪುರ, ಬೆಳಗಾಮು ಈ ಒಂದು ನಾರ್ತ್ ಕರ್ನಾಟಕ ಭಾಗಕ್ಕೆ ITBT ಕಂಪ್ನೀಸ್ ಇರ್ಬೋದು, ಇಂಡಸ್ಟ್ರಿ ಸೆಟಪ್ ಮಾಡಬೇಕು, ಮತ್ತು ಒಳ್ಳೊಳ್ಳೆ ಸ್ಕೂಲು ಕಾಲೇಜಸ್ಸು ಮತ್ತೆ ಲೈಬ್ರರಿ ಸೆಟಪ್ ಮಾಡಬೇಕು. ಈ ಲೈಬ್ರರೀಸು 24/7 ಇರ್ಬೇಕು ಸರ್. ಯಾಕೆಂದ್ರೆ ಇವತ್ತು ಯುವಕರಿಗೆ ಆಸ್ತಿ ಅಂದ್ರೆ ಎಜುಕೇಶನ್. ಸರ್ಕಾರದಲ್ಲಿ ಈ ಒಂದು ಬೆಂಗಳೂರಲ್ಲಿ ಏನು ITBT ಕಂಪ್ನೀಸ್ ಇದೆ, ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಸರ್, ಇವಾಗ ಮುಂದಿನ ದಿನಗಳಲ್ಲಿ ಅದು ಹೋರಾಟ ಆಗುತ್ತೆ. ಕರ್ನಾಟಕದಲ್ಲಿರೋ ಯುವಕರಿಗೆ 80% ರಿಸರ್ವೇಶನ್ ಇರಬೇಕು ITBT ಕಂಪ್ನೀಸ್ ಅಲ್ಲಿ. ಇವತ್ತು ನೀವು ಅವಾಗಲೇ ಹೇಳಿದ್ರಿ ಸರ್, ಇದನ್ನ ಸಂತೋಷ್ ಲಾಡ್ ಅಂತ ಕಾರ್ಮಿಕ ಮಂತ್ರಿ ತರ ಕೊಟ್ರಿ ಇದನ್ನ, ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅಂತ. ಅದನ್ನ ಕ್ಯಾಬಿನೆಟ್ ಮಂತ್ರಿಗಳೇ, ಸಿದ್ದರಾಮಯ್ಯ ಕ್ಯಾಬಿನೆಟ್ ನ ಮಂತ್ರಿಗಳೇ ವಿರೋಧ ಮಾಡಿ ಸ್ಟಾಪ್ ಮಾಡಿಸ್ಬಿಟ್ರು. ಇದು ಕಾರಣ ಏನಂದ್ರೆ ಸರ್, ಇಲ್ಲಿ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ನಾರ್ತ್ ಕರ್ನಾಟಕದಲ್ಲಿರೋ MLA MP-ಗಳೆಲ್ಲ ಬೆಂಗಳೂರಲ್ಲಿ ಇರ್ತಾರೆ ಅಂತ. ಬೆಂಗಳೂರಲ್ಲಿರೋ MLA-ಗಳೆಲ್ಲ ಬೇರೆ ಸ್ಟೇಟ್ ಅಲ್ಲಿ ಇರೋರು ಇದಾರೆ. ಅದೇ ನಮ್ ಸ್ಟೇಟ್ ಅಲ್ಲಿ ಇರೋರು ಇದ್ದಿದ್ರೆ MLA-ಗಳು, ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಇದು ಅದು ಕಾರಣ ಇದೆ ಸರ್. ಇಲ್ಲಿ ಬೆಂಗಳೂರಲ್ಲಿ ನೀವು ಆಮೇಲೆ ವಿರೋಧ ಮಾಡಿರೋ ಯಾರು ಗೊತ್ತಾ? ಉತ್ತರ ಕರ್ನಾಟಕ ಭಾಗ ಸಚಿವರೇ. ಬಟ್ ಕರ್ನಾಟಕದ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮೀಸಲಾತಿಗೆ ವಿರೋಧ ಮಾಡಿರೋದು ಉತ್ತರ ಕರ್ನಾಟಕದ ಪ್ರಭಾವಿ ಮಂತ್ರಿಗಳೇ. ಏನ್ ಹೇಳ್ತೀರಿ? ಇದು ಈಗ ಮಾಡಿರ್ಬೋದು ಸರ್, ಆದ್ರೆ ಮುಂದಿನ ದಿನಗಳಲ್ಲಿ ನಾವೇನ್ ಹೋರಾಟ ಮಾಡ್ತೀವಿ 100% ಕರ್ನಾಟಕದಲ್ಲಿ 80% ಕನ್ನಡದವರಿಗೆ ರಿಸರ್ವೇಶನ್ 20% ಯಾಕೆ ಹೊರಗಡೆ ಅವ್ರಿಗೆ? 20% ಏನು ಅಂದ್ರೆ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಗೆ ಒಂದು ವ್ಯಾಲ್ಯೂ ಕೊಡ್ಬೇಕು ಸರ್. ವ್ಯಾಲ್ಯೂ ಕೊಡೋಣ ಅಂತ, ವ್ಯಾಲ್ಯೂಸ್ ಕೊಡೋಣ, ಮತ್ತೆ ಬೇರೆಯವ್ರಿಗೂ ಅಷ್ಟೇ ಒಂದು ರೆಸ್ಪೆಕ್ಟ್ ಅನ್ನೋದಿರ್ಲಿ. ನಾವು ಅವ್ರು ಅಲ್ಲಿ ಬೇರೆ ಬೇರೆ ಕೆಲಸ ಇರ್ಬೋದು, ಮ್ಯೂಚುವಲ್ ಏನು ವರ್ಕ್ ಇರುತ್ತೆ, ನಾವು ಅಲ್ಲಿ ಹೋಗೋಣ, ಅವ್ರು ನಮ್ಮಲ್ಲಿ ಬರ್ಲಿ. ಕಸ ಗುಡ್ಸಕ್ಕೆ ಕ್ಲೀನ್ ಮಾಡಕ್ಕೆ ಸೆಕ್ಯೂರಿಟಿ ಗಾರ್ಡ್ ಕೊಡ್ತಾರೆ 100%. ಅಲ್ಲ ಅಟ್ಲೀಸ್ಟ್ ಉಳ್ದಾವ್ ಕೊಡಲ್ವಲ್ಲ? ಅವೇಟ್ಕೊಂಡು ಏನ್ ಮಾಡಿರಿ? ಇಲ್ಲ ಅಂಥದಕ್ಕೆ ನೀವು 20% ರಿಸರ್ವೇಶನ್ ಇಡೋದು ಸರ್. ಬೇರೆದಕ್ಕೆಲ್ಲ ನಾವು 100% ನಮ್ಗೆ ಇಡೋಣ. ಏನೋ ನನ್ ಬಹಳ ಖುಷಿ ಆದಂತ ಸಂದರ್ಶನ. ನಾನು ಬಹಳಷ್ಟು ಜನ ಮಂತ್ರಿಗಳನ್ನೋ MLA-ಗಳನ್ನ ಅವ್ರನ್ನ ಸಂದರ್ಶನ ಮಾಡ್ತಿರ್ತೀನಿ, ಕೇಳ್ತಿರ್ತೀನಿ. ನನ್ಗೂ ಅಯ್ಯೋ ಅನ್ಸೋದು, ಹೊಟ್ಟೆ ಉರಿಯೋದು. ಉತ್ತರ ಕರ್ನಾಟಕ ಮಂದಿ ಬಂದು ಇಲ್ಲೆಲ್ಲೋ ಕಟ್ಟಡ ಕಾರ್ಮಿಕರಾಗಿ, ಡ್ರೈವರ್ ಆಗಿ, ಹೋಟ್ಲಲ್ಲೋ ಕೆಲಸ ಮಾಡ್ಕೊಂಡು ಪಾಡಿದ್ಯಲ್ಲ, ಅಯ್ಯೋ ಅನ್ಸುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜಕಾರಣ ಮಾಡಿ ಗೆದ್ದು ಬರ್ತಾರೆ. ಬೆಂಗಳೂರು ಡಾಲರ್ಸ್ ಕಾಲೋನಿ ಸದಾಶಿವನಗರ ಮನೆ ಮಾಡ್ಕೊಂಡು ಇಲ್ಲಿ ಈಕ್ವಲ್ ಆಗಿ ಅವ್ರಂಗೆ ಇರ್ತಾರೆ. ಯಾರು ಕಡಿಮೆ ಏನಿರಲ್ಲ. ಹೌದೌದು ಸರ್, ಎಲ್ಲ ಆರಾಮಾಗಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕ ಮಂದಿಗಲ್ಲೆಲ್ಲ ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕು, ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ಗಳು ಕೆಲವ್ರಿಗಿಲ್ಲ. ಅಲ್ಲ ಇರೋ ಮಿನಿಸ್ಟರ್ಸ್ ನೀವ್ ಹೇಳ್ದಂಗೆ ಸರ್, ಇರೋ ಮಿನಿಸ್ಟರ್ಸ್ ಹತ್ರ ಇನ್ನೊಂದು ಕರ್ನಾಟಕನೇ, ಅಂದ್ರೆ ಇನ್ನೊಂದು ಕರ್ನಾಟಕಕ್ಕೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಗೆ ನೀವು ಲೈವ್ಲಿಹುಡ್ ಕೊಡ್ಬೋದು, ಅಷ್ಟು ಆಸ್ತಿ ಅವ್ರ ಹತ್ರ ಇದೆ. ಈಗ ಅದೇನೋ ಮಾಡಕ್ಕಾಗಲ್ಲ, ಎಲ್ಲ 1000 ಕೋಟಿ ಯಾರು ಮೀರ್ಸೋದು ನೋಡ್ತಾ ಇದಾರೆ, ನಡೀತಾ ಇರುತ್ತೆ. ನೀವು ಕಾಂತಕುಮಾರ್ ಒಳ್ಳೇದಾಗ್ಲಿ. ಆದ್ರೆ ಇನ್ನು ಆ ದೇವ್ರು ನಿಮ್ಗೆ ಆ ಕಾನೂನು ಹೊಡೆತಗಳನ್ನ, ಪೊಲೀಸ್ ಅವರ ಈ ಹಾವಳಿಗಳನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಕರ್ನಾಟಕದ ಸ್ಟೂಡೆಂಟ್ಸ್ ಅಂಡ್ ಈ ನಿರುದ್ಯೋಗಿಗಳ ಲೀಡರ್ ಆಗಿ ಎಮರ್ಜ್ ಆಗಿದ್ದೀರಿ. ಇಲ್ಲೇ ಆಗಲ್ಲ, ನಿಮ್ ವಾಯ್ಸು ಎಲ್ಲೆಲ್ಲಿ ತಲುಪಬೇಕಲ್ಲ ತಲುಪಲಿ ಅಂತ ಹೇಳ್ತಾ ಅಪೀಲ್ ಮಾಡ್ತೀರಾ? ಜನಕ್ಕೆ ಏನಾರ ಹೇಳ್ತೀರಾ, ಕೇಳ್ಕೊತೀರಾ? ಖಂಡಿತ ಸರ್, ಯಾಕೆಂದ್ರೆ ಈ ಒಂದು ಎಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರೂ ಬದಲಾವಣೆ ಆಗಕ್ಕೆ. ನೀವು ಯಾರೋ ಒಬ್ರು ನನ್ನಿಂದ ಏನಾಗುತ್ತೆ ಅನ್ನೋದು ಬದಲು ನಾನು ಏನ್ ಮಾಡ್ಬೋದು, ನಾನು ಏನ್ ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು. ಡೆಫಿನೆಟ್ಲಿ ಈ ವಿಷಯದಲ್ಲಿ ಕರ್ನಾಟಕ ಟಿವಿ ಕಾಂತಕುಮಾರ್ ಅವ್ರ ಜೊತೆ ನಿಲ್ಲತ್ತೆ. ನನ್ಗೆ ಯಾವುದೇ ಮುಜುಗರ, ಯಾಕೆ ಮುಜುಗರ ಪಡ್ಬೇಕು? ಅಯ್ಯೋ ದೇವ್ರ, ಕರೆಕ್ಟ್ ಸರ್. ಕೆಲ್ಸ ಖಾಲಿ ಐತೆ, ಫಿಲ್ ಮಾಡಿ. ಕೆಲ್ಸ ಬೇಕು, ಕೆಲ್ಸ ಕೊಡಿ, ಅನ್ಯಾಯ ಮಾಡಬೇಡಿ ಅಲ್ವಾ? ಗ್ಯಾರಂಟಿ, ಉದ್ಯೋಗ ಗ್ಯಾರಂಟಿ ಕೊಡಿ, ಕೆಲಸ ಮಾಡೋ ಕೈಗೆ ಶಕ್ತಿ ಕೊಡಿ, ದುಡಿಯೋ ಕೈಗೆ ಶಕ್ತಿ ಕೊಡಿ, ಸಾಮರ್ಥ್ಯ ಕೊಡಿ, ಹಾಳು ಮಾಡಬೇಡಿ ಅಂತ ಕೇಳೋದಕ್ಕೆ ಐ ಸ್ಟ್ಯಾಂಡ್ ವಿತ್ ಕಾಂತಕುಮಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ಟಿವಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಸರ್. ಯಾಕೆಂದ್ರೆ ಇಲ್ಲ ಸರ್, ಪ್ರತಿಯೊಂದು ಹೋರಾಟ ನಂದು ಇದೇ ಹೋರಾಟ ಅಂತಲ್ಲ, ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ಲಿ, ಎಲ್ಲೇ ಆದ್ರೂ, ಈಗ ಲಾಸ್ಟ್ ಟೈಮ್ ಸೆಪ್ಟೆಂಬರ್ ಹೋರಾಟ ಮಾಡಿದಾಗ ಅಷ್ಟೇ ಕರೆದು ಇಂಟರ್ವ್ಯೂ ಮಾಡಿ, ಏನೇ ಇದ್ರೂ ನೀವು ಒಂದ್ ಸ್ವಲ್ಪ ಸಜೆಷನ್ ಕೊಟ್ಟು ಈ ತರ ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀರಾ, ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಟಿವಿ ಶಿವಕುಮಾರ್ ಸರ್ಗೆ ನಿಜವಾಗ್ಲೂ ಸಪೋರ್ಟ್ ಮಾಡೋಣ. ಅವ್ರ ನಮ್ ಜೊತೆ ನಿಂತ್ಕೊಂತ ಇದಾರೆ, ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಂತ ಹೇಳಲ್ಲ, ಎಲ್ರು ನಾವು ಒಟ್ಟಾಗಿ ಅವ್ರ ಜೊತೆ ಇರೋಣ. ಏನ್ ಗೊತ್ತಾ, ಪ್ರತಿಯೊಬ್ಬರು ಒಂದೇ ತರ ಲೈಫು ಎಲ್ರಿಗೂ ಬೇಕು. ಉದ್ಯೋಗ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ, ಸರ್ಕಾರಿ ನೌಕರಿ ಪಡಿಬೇಕು ಅನ್ನೋ ಹಂಬಲ, ಆಸೆ ಮತ್ತ ಅವೆಲ್ಲ ಬಾಳ ಇರೋರ್ಗೆ ಅದ್ರ ನೋವೇನು ಅಂತ ಗೊತ್ತು. 5 ವರ್ಷದಿಂದ ಒಂದ್ ನೇಮಕಾತಿ ನೋಟಿಫಿಕೇಶನ್ ಮಾಡಿಲ್ಲ ಇವ್ರ ಯೋಗ್ಯತೆಗಳಿಗೆ, ಇವ್ರಿಗಳೆಲ್ಲ ಅಂದ್ರೆ ನಾಚಿಕೆ ಆಗತ್ತೆ ಇವ್ರಿಗೆಲ್ಲ ಅಲ್ವಾ? ಹೌದೌದು. ಸೊ ಹಾಗಾಗಿ ಅವ್ರ ಬದುಕನ್ನು ಮುಂದೆ ಹಾಕೊಂಡಿರ್ತಾರೆ ಅಲ್ವಾ, ಪ್ಲಾನ್ಗಳ ಮುಂದೆ ಹಾಕೊಂಡಿರ್ತಾರೆ, ಒಡ್ಡಾಟಗಳಿದೆ ಬಹಳಷ್ಟು. ಈಗ ಸರ್ಕಾರಿ ಕೆಲಸ ಸರ್, ಈಗ ನಮ್ಮನೆ ಕೆಲಸ ಅವ್ರ ಮನೆ ಕೆಲಸ ಮಾಡೋದಕ್ಕೆ ಸರ್ಕಾರಿ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ, ಸರ್ಕಾರನ್ನ ಬಲಪಡಿಸೋದಕ್ಕೋಸ್ಕರ ನೇಮಕಾತಿ ಮಾಡಿ ಅಂತ ಹೇಳ್ತಾ ಇರೋದು. ಸರ್ಕಾರಿ ಕೆಲಸ, ಸರ್ಕಾರದಲ್ಲಿರುವ ಕೆಲಸ ಮಾಡೋದಕ್ಕೆ. ಹೌದು, ತಹಶೀಲ್ದಾರ್ ಆಫೀಸ್ಗೆ ಜನ ಬೇಕು, ಆಸ್ಪತ್ರೆಗೆ ಜನ ಬೇಕು, ಪೊಲೀಸ್ ಇಲಾಖೆಗೆ ಜನ ಬೇಕು, ಕಂದಾಯ ಇಲಾಖೆಗೆ ಜನ ಬೇಕು, ಕೋರ್ಟಿಗೆ ಜನ ಬೇಕು, ಎಲ್ಲಾ ಕಡೆ ಜನ ಬೇಕು. ಆ ಕೆಲಸ ಮಾಡಕ್ಕೆ ಜನ ನೇಮಕ ಮಾಡ್ಕೊಳ್ಳಿ ಸರ್ ಅಷ್ಟೇ. ಇವರಿಗೆ 1 ಲಕ್ಷ ಕೋಟಿ ಬಜೆಟ್ 3 ಲಕ್ಷ ಕೋಟಿ ಮಾಡಿದೆ, 4 ಲಕ್ಷ ಕೋಟಿ ಮಾಡಿದೆ ಅಂತ ಬಜೆಟ್ ಖರ್ಚು ಮಾಡಕ್ಕೆ, ಇಂಪ್ಲಿಮೆಂಟ್ ಮಾಡಕ್ ಜನ ಬೇಕಲ್ಲ. ಜನ ಬೇಡ, ಆ ಬಜೆಟ್ ನ ಗ್ರಾಸ್ ರೂಟ್ ಲೆವೆಲ್ ರೀಚ್ ಮಾಡೋದಕ್ಕೆ ಜನ ಬೇಕಲ್ಲ. ಹಾಗಾಗಿ ಎಸ್, ಎನಿಯವ್ ನಿಮ್ಮ ಹೋರಾಟಕ್ಕೆ ಒಳ್ಳೇದಾಗ್ಲಿ. ಹೋರಾಟ ಜೊತೆ ಇರ್ತೀನಿ, ಕಾಂತಕುಮಾರ್ ಜೊತೆ ನಾವು ಕರ್ನಾಟಕ ಟಿವಿ ಇರುತ್ತೆ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು. ಇದು ವಿಸ್ತಾರವಾಗಿ ಚರ್ಚೆ ಮಾಡೋ ವಿಷಯ, ಥ್ಯಾಂಕ್ ಯು. ಗಂಟೆಗಟ್ಲೆ ದಿನಗಟ್ಲೆ ಚರ್ಚೆ ಮಾಡೋ ವಿಷಯ. ಇಟ್ಸ್ ಸದ್ಯಕ್ಕೆ ಏನ್ ತಲುಪದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗ್ಲಿ. ಬಂದ್ರಿ ಇಷ್ಟೆಲ್ಲ ಬಿಸಿ ನಡುವೆ, ಇಲ್ಲ ಸರ್, ಬರ್ಬೇಕಾದ್ರೆ ಹಂಗೆ ಇವತ್ತೊಂದಿನ ನೆನ್ನೆ ಐ ಥಿಂಕ್ ಈ ಲಾಸ್ಟ್ 24 hours ನಿಮ್ ಮೇಲೆ
ASI ಮೇಲೆ PC ಮೇಲೆ ಅಲ್ಲೇ ಮಾಡಿದ್ರಿ ಅಂತ ಪಾಪ ಒಂದು FIR ಬೇರೆ 1-2 ಮಾಡೋರೆ. 2 FIR ಮಾಡಿದ್ದಾರೆ ಸರ್. ಬೇಕಂತ ಮಾಡಿರೋದು, ಹೋರಾಟ ನತ್ತಿಕ್ಕಂತ ಕೆಲಸ ಮಾಡಿರೋದು. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ನನ್ನ ಸ್ಟೂಡೆಂಟ್ಸ್ಗೋಸ್ಕರ ಜೀವನನೇ ಕೊಡಕ್ ರೆಡಿ ಇದೀವಿ ಅಂತಂದ್ರೆ ಇನ್ FIR ಇಲ್ಲ. ಇವತ್ತು ಲೀಡರ್ಗಳ ಸಂಖ್ಯೆ ತೀರಾ ಕಡಿಮೆ. ಹಾಗಾಗಿ ನಿಮ್ಮಂತವ್ರ ಬದುಕು ಬಾಳ್ಬೇಕು. ಹಾಗಾಗಿ ಜೀವ ಕೊಡಕ್ ಹೋಗ್ಬಿಡಿ, ಟೈಮ್ ಕೊಡ್ತಾ ಇದೀರಿ, ಕೊಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ತಾವೇನ್ ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಅಂಡ್ ಕಾಂತಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ಚಿಕ್ಕ ಸಂದರ್ಶನ ಮುಗಿಸ್ತಾ ಇದೀನಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಥ್ಯಾಂಕ್ ಯು ಕಾಂತಕುಮಾರ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.